ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಎರಡು ರೀತಿಯ ಸಿಂಪಲ್ ಸಾರಿ ಕುಚ್ಚು ಡಿಸೈನ್ಗಳನ್ನು ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಇದು. ಬೇಬಿ ಕುಚ್ಚಿನ ವೆರೈಟಿ ಅಂತ ಹೇಳ್ಬೋದು. ಒಂದು ಬೀಡ್ಸ್ ಉಪಯೋಗಿಸ್ಕೊಂಡು ಮಾಡೋಂಥದ್ದು, ಇನ್ನೊಂದು ತುಂಬ ಸಿಂಪಲಾಗಿ ವಿದೌಟ್ ಬೀಡ್ಸ್ ಮಾಡೋಂಥದ್ದು. ಬೇಬಿ ಕುಚ್ಚಿನ ಎರಡು ವೆರೈಟಿಗಳು, ಎರಡು ಡಿಸೈನ್ ತೋರಿಸ್ತೀನಿ ನಾನು ಈ ವಿಡಿಯೋದಲ್ಲಿ. ಫಸ್ಟು ದಾರ ಲಾಕ್ ಮಾಡ್ಕೊಳ್ಳೋಣ. ಇದು ಫಸ್ಟ್ ಡಿಸೈನು, ಫಸ್ಟ್ ವೆರೈಟಿ ತೋರಿಸ್ತಾ ಇದ್ದೀನಿ. ಫಸ್ಟ್ ದಾರ ಲಾಕ್ ಮಾಡ್ತಾ ಇದ್ದೀನಿ ನಾನು. ಈ ಥರ ಬಟ್ಟೆಗೆ 2 ಸಾರಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಹತ್ರ ಎರಡು ಸಿಂಗಲ್ ಕ್ರೋಶೆ ಮಾಡಿದರೆ ಡಬಲ್ ಲಾಕ್ ಆಗುತ್ತೆ, ಅದು ಗಟ್ಟಿಯಾಗಿ ಉಳ್ಕೊಳತ್ತೆ. ಫಸ್ಟಿಗೆ 4 ಚೈನ್ ಮಾಡ್ಕೊಳ್ತಾ ಇದ್ದೀನಿ ಕುಚ್ಚಿಗೆ. ಫಸ್ಟ್ ಕುಚ್ಚು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಫಸ್ಟ್ ಬೀಡ್ಸ್ ಆದರೂ ಮಾಡ್ಕೋಬಹುದು, ಅದು ನಿಮ್ಮ ಇಷ್ಟ. ಅದನ್ನು ಅಳತೆ ನೋಡಿಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಈ ಥರ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಮತ್ತು ಈಗ ಬೀಡ್ಸ್ ಸೇರಿಸ್ಕೊಳ್ಳೋಣ. ನಾನು ಇದಕ್ಕೆ ಸ್ಮಾಲ್ ಬೀಡ್ಸ್ ತಗೊಂಡಿದ್ದೀನಿ. ಸ್ಮಾಲ್ ಬೀಡ್ಸ್ ಅಂದರೆ ತುಂಬ ಸ್ಮಾಲ್ ಅಲ್ಲ, ಸ್ವಲ್ಪ ಮೀಡಿಯಮ್ 2 mm ಬೀಡ್ಸ್ ಇದು. ನೋಡಿ ಈ ಥರ ಸೇರಿಸ್ಕೊಳ್ಳಿ. 3 ಬೀಡನ್ನು ಒಟ್ಟಿಗೆ ಸೇರಿಸ್ಕೊಂಡಿದ್ದೀನಿ ನಾನು. 3 ಬೀಡನ್ನು ಸೇರಿಸ್ಕೊಂಡು ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಈ ಥರ ಟ್ರಯಾಂಗಲ್ ಶೇಪ್ ಬರೋ ಥರ ಸೇರಿಸ್ಕೋಬೇಕು. ಅಂದರೆ ಹತ್ರನೇ ಸೇರಿಸ್ಕೊಳ್ಳೋದು ಬೇಡ, ಸ್ವಲ್ಪ ಒಂದು ಬೀಡ್ನಷ್ಟು ಜಾಗ ಬಿಟ್ಟು ಸೇರಿಸ್ಕೊಳ್ಳಿ. 3 ಬೀಡ್ಸನ್ನು ಒಟ್ಟಿಗೆ ಸೇರಿಸ್ಕೊಳ್ಳೋದು, ಅದನ್ನು ಲಾಕ್ ಮಾಡಿಬಿಟ್ಟು ಮತ್ತೆ ಬಟ್ಟೆಗೆ ಸೇರಿಸ್ಕೊಳ್ಳೋದು, ಸ್ವಲ್ಪ ಗ್ಯಾಪ್ ಬಿಟ್ಟು, ಆವಾಗ ಟ್ರಯಾಂಗಲ್ ಶೇಪ್ ಬರುತ್ತೆ. ಮತ್ತೆ 4 ಚೈನ್ ಹಾಕ್ಕೊಂಡು ಬಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಬೇಕಾದ್ರೆ ಕುಚ್ಚು ಹಾಕೋಬೋದು, ಇಲ್ಲಾಂದ್ರೆ ಹಾಗೆ ಬಿಡ್ಬೋದು. ಯಾಕಂದರೆ ಗ್ಯಾಪಿಗೆ ಹತ್ರ ಆದರೆ ಎಷ್ಟು ಚೆನ್ನಾಗಿ ಕಾಣಲ್ಲ. ನೋಡಿ ಈ ಥರ ದಾರ ಎಳೆದ್ಬಿಟ್ಟು 3 ಬೀಡ್ಸನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಳ್ಳಿ. ಈ ಥರ ಒಟ್ಟಿಗೆ ಸೇರಿಸ್ಕೊಂಡು ಅದನ್ನು ಲಾಕ್ ಮಾಡಿ. ಅಷ್ಟು ಉದ್ದಕ್ಕೂ ಲಾಕ್ ಮಾಡಿಬಿಟ್ಟು ಅದನ್ನು ಸ್ಟ್ರೈಟ್ ಅಲ್ಲ, ಸ್ವಲ್ಪ ಬಗ್ಸಿದ್ರೆ ಟ್ರಯಾಂಗಲ್ ಶೇಪ್ ಬರುತ್ತೆ. ನೋಡಿ ಸ್ವಲ್ಪ ಒಂದು ಬೀಡ್ನಷ್ಟು ಗ್ಯಾಪಲ್ಲಿ ಸೇರಿಸ್ಕೋಬೇಕು ನೀವು. ಅದು ಹೆಚ್ಚು ದೂರ ಸೇರಿಸ್ಕೋಬಾರ್ದು. ಈ ಥರ ಬಗ್ಗಿಸ್ಬಿಟ್ಟು ಸೇರಿಸ್ಕೊಳ್ಳಿ. ಟ್ರಯಾಂಗಲ್ ಶೇಪ್ ಬರಬೇಕು, ನಿಮ್ಗೆ ಗೊತ್ತಾಗುತ್ತೆ ಮಾಡುವಾಗ. ನೋಡಿ ನೀವು ಬಗ್ಗಿಸಿದ್ರೆ ಅದು ಟ್ರಯಾಂಗಲ್ ಶೇಪ್ ಬರುತ್ತೆ. ಹಂಗೆ ಮಾಡಿಬಿಟ್ಟು ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತು 4 ಚೈನ್ ಮಾಡಿಬಿಟ್ಟು ಬಟ್ಟೆಗೆ ಸೇರಿಸ್ಕೊಳ್ಳೋದು. ಪ್ರತಿ ಸರಿನೂ 4 ಚೈನ್ ಮಾಡ್ತಾಯಿದ್ದೀನಿ ನಾನು ಬೀಡ್ ಸೇರಿಸಿ. ಯಾಕಂದರೆ ಆ ಒಂದು ಬೀಡಿಂದ ಇನ್ನೊಂದು ಬೀಡಿಗೆ ಗ್ಯಾಪ್ ಇಲ್ಲ ಅಂದರೆ ಚೆನ್ನಾಗಿ ಆಗೋಲ್ಲ. ಬೇಕು ಅಂದರೆ ಆ ಮಧ್ಯದ ಗ್ಯಾಪಲ್ಲಿ 4 ಚೈನಲ್ಲಿ ನೀವು ಕುಚ್ಚು ಸೇರಿಸ್ಕೋಬೋದು. ನೋಡಿ ಈ ಥರ ಬೀಡ್ ಸೇರಿಸ್ಕೊಳ್ಳಿ. 3 ಬೀಡು ದಾರ ಲಾಕ್ ಮಾಡ್ಕೊಳ್ಳಿ ಅದನ್ನು. ಮತ್ತು ನೋಡಿ ಸ್ಟ್ರೈಟ್ ಮಾಡಿದರೆ ಸ್ಟ್ರೈಟ್ ಬರುತ್ತೆ, ಸ್ವಲ್ಪ ಬಗ್ಗಿಸಿದರೆ ಟ್ರಯಾಂಗಲ್ ಶೇಪ್ ಬರುತ್ತೆ. ಹತ್ತಿರ ಮಾಡಿದರೆ ಅಂದರೆ ದೂರ ಸ್ಟ್ರೈಟಾಗಿ ದೂರ ಮಾಡಿದರೆ ಎಷ್ಟು ದೂರ ಬರುತ್ತೋ ಅಷ್ಟು ದೂರ ಮಾಡಿದರೆ ಸ್ಟ್ರೈಟಾಗಿ ಬರುತ್ತೆ ಅದು. ಅದನ್ನು ಹತ್ತಿರ ಮಾಡ್ಕೋಬೇಕು. ಈಗ 4 ಚೈನು ಬಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ನೋಡಿ ಈ ಥರ ಬರುತ್ತೆ ಟ್ರಯಾಂಗಲ್ ಶೇಪ್. ಈಗ ಮತ್ತೆ ದಾರ ಎಳ್ಕೊಂಡು ಕ್ರೋಶೆ ಹುಕ್ಕಿಂದ 3 ಬೀಡ್ಸನ್ನು ಸೇರಿಸ್ಕೊಂಡು ಕ್ರೋಶೆ ಹುಕ್ಕಲ್ಲಿ ದಾರಕ್ಕೆ ಸೇರಿಸ್ಕೊಳ್ಳಿ. ಈ ಥರ ಅದನ್ನು ಲಾಕ್ ಮಾಡಿ. ನೋಡಿ ಈ ಥರ ಸ್ಟ್ರೈಟ್ ಆದರೆ ಸ್ಟ್ರೈಟ್ ಲೈನ್ ಬರುತ್ತೆ, ಸ್ವಲ್ಪ ಒಳಗೆ ಸೇರಿಸ್ಕೊಳ್ಳಿ, ಆವಾಗ ಟ್ರಯಾಂಗಲ್ ಶೇಪ್ ಬರುತ್ತೆ. ನೋಡಿ ಈ ಥರ ಬರುತ್ತೆ. ಮತ್ತು 4 ಚೈನು ಈ ಥರ ಮಾಡ್ತಾ ಹೋಗ್ತಾ ಇದ್ದೀನಿ ನಾನು. ಪೂರ್ತಿ ಸೀರೆಗೆ ಇದೇ ರೀತಿ ಮಾಡ್ಕೊಳ್ಳಿ. 3 ಬೀಡ್ಸು ಅದನ್ನು ಟ್ರಯಾಂಗಲ್ ಶೇಪಲ್ಲಿ ಸೇರಿಸೋದು, 4 ಚೈನು, 3 ಬೀಡ್ಸು ಟ್ರಯಾಂಗಲ್ ಶೇಪಲ್ಲಿ ಸೇರಿಸೋದು, 4 ಚೈನ್, ಹಿಂಗೆ ಮಾಡ್ತಾ ಹೋಗ್ತಿದ್ದೀನಿ. ನೀವು ಆ 4 ಚೈನಲ್ಲಿ ಕುಚ್ಚು ಹಾಕೋಬೋದು, ಹೆಂಗೆ ಬೇಕಾದ್ರೂ ಹಾಕೋಬೋದು. ಮಧ್ಯದಲ್ಲಿ ಪ್ರತಿ 4 ಚೈನಲ್ಲೂ ಹಾಕೋಬೋದು ಕುಚ್ಚು. ಹತ್ತಿರ ಆಗುತ್ತೆ, ಬೇಡ ದೂರ ಬೇಕು ಅಂದರೆ 2 ಆರ್ಚಿಗೆ ಅಂದರೆ 2 ಸೆಟ್ ಬೀಡ್ ಆದಮೇಲೆ ಹಾಗೂ ಹಾಕ್ಕೋಬೋದು, 3 ಸೆಟ್ ಆದಮೇಲೂ ಹಾಕ್ಕೋಬೋದು. ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ನೋಡಿ ನಾನಿಲ್ಲಿ 3 ಇದಕ್ಕೆ ಅದಾದಮೇಲೆ 3 ಟ್ರಯಾಂಗಲ್ ಶೇಪ್ನ ಬೀಡ್ಸ್ ಆದಮೇಲೆ ಕುಚ್ಚು ಹಾಕಿದ್ದೀನಿ. ಆ ಗ್ಯಾಪಲ್ಲೇ ಹಾಕ್ಕೊಂಡಿದ್ದೀನಿ. ನೀವು ಹತ್ತಿರ ಬೇಕು ಅಂದರೆ ಹತ್ತಿರ ಹಾಕ್ಕೋಬೋದು. ನಾನು ಇಷ್ಟಿಷ್ಟು ದೂರ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಪೂರ್ತಿ ಸೀರೆಗೆ ಮಾಡಿ ನೋಡಿ. ಸಿಂಪಲ್ ಸಾರಿಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಮೈಸೂರು ಸಿಲ್ಕ್ ಸಾರಿಗಳಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ಬೋದು. ಡಿಸೈನರ್ ಸಾರಿಗಳೆಲ್ಲ ಮಾಡಿ ನೋಡಿ. ಈ ಥರದ ಡಿಸೈನ್ ನಿಮಗೂ ಇಷ್ಟ ಆಗುತ್ತೆ. ಈಗ ಇನ್ನೊಂದು ವೆರೈಟಿಯ ಸಾರಿ ಕುಚ್ಚು ತೋರಿಸ್ತಾ ಇದ್ದೀನಿ. ಇದು ತುಂಬ ಸಿಂಪಲ್ ಬೇಬಿ ಕುಚ್ಚು, ಬಿಗಿನರ್ಸ್ ಡಿಸೈನು. ಬಿಗಿನರ್ಸ್ ಕೂಡ ಮಾಡ್ಕೋಬಹುದು, ಅಂದರೆ ಬಿಗಿನರ್ಸ್ಗೆ ಇರೋದು ಇದು. ಕೆಲವು ಸೀರೆಗಳಿಗೆ ಡೈರೆಕ್ಟಾಗಿ ಕುಚ್ಚು ಹಾಕಿದರೆ ಸೀರೆ ಸ್ವಲ್ಪ ಡೆಲಿಕೇಟ್ ಇದ್ದರೆ ಅದು ಹೆಚ್ಚು ಹಾಳಾಗೋ ಚಾನ್ಸಸ್ ಇರುತ್ತಲ್ವ, ಹೋಲ್ ದೊಡ್ಡದಾಗತ್ತೆ, ಸೀರೆ ಹರಿದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ಥರ ಮಾಡ್ಕೋಬೋದು. ನಾವು ದಾರ ತಗೊಂಡು ಕ್ರೋಶೆ ಮಾಡಿಕೊಂಡು ಕುಚ್ಚು ಹಾಕಿದರೆ, ಬೇಬಿ ಕುಚ್ಚು ಹಾಕಿದರೆ ಚೆನ್ನಾಗಿರುತ್ತೆ. ತುಂಬ ಸೈಡ್ಗೆ ಹಾಕ್ಕೋಬೇಡಿ. ನೋಡಿ ಈ ಥರ ನಾನೀಗ ದಾರ ಲಾಕ್ ಮಾಡ್ತಾಯಿದ್ದೀನಿ ಸೀರೆಗೆ.
ಅಂದರೆ ತುಂಬ ಸೈಡಿಗೆ ಮಾಡ್ಕೋಬೇಡಿ, ಅದು ಸ್ವಲ್ಪ ಬಿಚ್ಚಿ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜಾಗ ಬಿಟ್ಟೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಥರ ಡಬಲ್ ಲಾಕ್ ಮಾಡಿ ಮತ್ತು 4 ಚೈನು 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ, ಅಲ್ಲಿ ಲಾಕ್ ಮಾಡಿ. ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ, ತುಂಬ ಟೈಟ್ ಮಾಡಿಬಿಡಿ, ಯಾಕಂದರೆ ಕುಚ್ಚು ಹಾಕಿದ ಮೇಲೆ ಅದು ಸುಕ್ಕು ಬಂದುಬಿಡತ್ತೆ. ಅದಕ್ಕೋಸ್ಕರ ತುಂಬ ಟೈಟ್ ಮಾಡ್ಕೋಬಾರ್ದು, ಅಂದರೆ ಅಲ್ಲಿಂದ ಅಲ್ಲಿಗೆ ಮಾಡ್ಬೋದು. ಸ್ವಲ್ಪ ಲೂಸ್ ಬಂದರೂ ಪರವಾಗಿಲ್ಲ, ಹಾಗಂತ ತುಂಬ ಲೂಸ್ ಮಾಡಿದರೆ ಕುಚ್ಚು ನೇತಾಡ್ದಂಗೆ ಇರುತ್ತೆ, ಅದು ಚೆನ್ನಾಗಿ ಬರಲ್ಲ. ಮತ್ತು 4 ಚೈನು ಬಟ್ಟೆಗೆ ಸೇರಿಸ್ಕೊಳ್ಳಿ, ಸೀರೆಗೆ. ಮತ್ತು 4 ಚೈನು, 4 ಚೈನ್ ಹಾಕ್ಕೊಳ್ತಾ ಹೋಗಿ ಪೂರ್ತಿ. ಇದು ನಾನು ಡಬಲ್ ಕಲರಲ್ಲಿ ಮಾಡ್ತಾಯಿದ್ದೀನಿ. 4 ಚೈನು ಬಟ್ಟೆಗೆ ಸೇರಿಸಿ, ಮತ್ತು 4 ಚೈನು ಬಟ್ಟೆಗೆ ಸೇರಿಸಿ, ಈ ಥರ ಮಾಡ್ತಾ ಹೋಗಿ. ಪೂರ್ತಿ 4 ಚೈನು ಪೂರ್ತಿ ಸೀರೆ ಮಾಡ್ಕೊಂಡು ಹೋಗ್ಬೇಕು ನೀವು. 2 ಕಲರ್ ದಾರದಲ್ಲಿ ನಾನು ಕುಚ್ಚು ಹಾಕ್ತೀನಿ, ಹಾಕೋದನ್ನು ತೋರಿಸ್ತೀನಿ. ಇನ್ನೊಂದು ಸರಿ 4 ಚೈನ್ ಮಾಡ್ತಾಯಿದ್ದೀನಿ, ಬಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೀರೆಗೆ. ಇಷ್ಟೇ ಮಾಡ್ತಾ ಹೋಗೋದು. ಇದು ತುಂಬ ಸಿಂಪಲ್ ಡಿಸೈನು, ಅಂದರೆ ಬೇಸಿಕ್ ಬಿಗಿನರ್ಸ್ ಮಾಡುವಂತಹ ಬೇಬಿ ಕುಚ್ಚು ಡಿಸೈನು. ಎಷ್ಟೋ ಜನ ಸೀರೆಗಳಿಗೆ ಬರೀ ಬೇಬಿ ಕುಚ್ಚು ಸಾಕು ಅಂತ ಹೇಳ್ತಾರಲ್ವ, ಅಂಥವರಿಗೆ ಇದನ್ನು ಮಾಡಿಕೊಡ್ಬೋದು. ಸಿಂಪಲ್ ಸ್ಯಾರಿಗಳಿಗೆ ಅಥವಾ ಸಿಂಪಲ್ ಸೀರೆ, ಇದು ಸಿಂಪಲ್ ಡಿಸೈನ್ ಬೇಕು ಅನ್ನೋರಿಗೆ, ಬೀಡ್ಸ್ ಎಲ್ಲ ಬೇಡ ಅನ್ನೋರಿಗೆ ಇದನ್ನು ಮಾಡಿಕೊಡ್ಬೋದು. ಬೇಬಿ ಕುಚ್ಚು ಸಿಂಪಲಾಗಿ ಇರುತ್ತೆ. 4 ಚೈನು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು, 4 ಚೈನ್ ಹಾಕೋದು, ಬಟ್ಟೆಗೆ ಸೇರಿಸೋದು. ಈಗ ಕುಚ್ಚು ಹೆಂಗೆ ಹಾಕೋದು ಅಂತ ನೋಡೋಣ. ಇದು ಬಾಡಿ ಕಲರ್ ಸೀರೆ, ಬಾಡಿಯಲ್ಲಿ ಡಾರ್ಕ್ ಗ್ರೀನ್ ಇದೆ, ಅದರಲ್ಲಿ ಸೇರಿಸ್ಕೊಳ್ತಾಯಿದ್ದೀನಿ. ಇದು ಉಲ್ಟಾ ಸೈಡಿಂದ ಮಾಡ್ತಾಯಿದ್ದೀನಿ ನೋಡಿ, ಇದು ಉಲ್ಟಾ ಸೈಡ್, ಆ ಕಡೆ ಫ್ರಂಟ್ ಸೈಡ್, ಇದು ಬ್ಯಾಕ್ ಸೈಡು. ಬ್ಯಾಕ್ ಸೈಡಿಂದ ಫಸ್ಟ್ 4 ಚೈನಲ್ಲಿ ದಾರ ಹಾಕ್ಕೊಳ್ತಾಯಿದ್ದೀನಿ. ಇದೀಗ ನಾನು 200 ಎಳೆ ದಾರನ ಮಾಡಿ ಐರನ್ ಮಾಡಿ ಇಟ್ಟಿದ್ದೀನಿ ಕುಚ್ಚು. ಇದನ್ನು ಈ ಥರ ಹಾಕಿಬಿಟ್ಟು ಕೈಯಲ್ಲಿ ನೀಟ್ ಮಾಡ್ತಾ ಎಳ್ಕೋಬೇಕು. ಸ್ವಲ್ಪ ಕೈಯಲ್ಲಿ ನೀಟ್ ಮಾಡ್ಕೋಬೇಕು ನೀವು, ಇಲ್ಲ ನೂಲೆಲ್ಲ ಎದ್ಕೊಂಡು ಬರುತ್ತೆ. ಅದಕ್ಕೋಸ್ಕರ ಈ ಥರ ನೀಟ್ ಮಾಡ್ಕೊಳ್ಳಿ. ಸೀರೆಯ ಬಾಡಿ ಅದು ಡಾರ್ಕ್ ಗ್ರೀನ್ ಇದೆ, ಡಾರ್ಕ್ ಗ್ರೀನ್, ಬ್ಲ್ಯಾಕ್ ಅಲ್ಲ. ಕ್ಯಾಮ್ರಾದಲ್ಲಿ ಬ್ಲ್ಯಾಕ್ ಥರ ಕಾಣುತ್ತೆ, ಡಾರ್ಕ್ ಗ್ರೀನ್ ಅದು. ಈ ಥರ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಹಿಂಗೆ ಇಟ್ಕೊಂಡು ನೀಟ್ ಮಾಡ್ಕೋಬೇಕು. ನಾನು ಸ್ವಲ್ಪ ಹೆಚ್ಚು ಉದ್ದ ಇಟ್ಕೊಳ್ತೀನಿ, ಯಾಕಂದರೆ ನಾನು ಆಮೇಲೆ ಟ್ರಿಮ್ ಮಾಡೋದು ಅದಕ್ಕೆ. ಈಗ ಸೂಜಿಗೆ ನಾರ್ಮಲ್ ಹೊಲಿಗೆ ಸೂಜಿ ಇರುತ್ತಲ್ವ, ಸೂಜಿಗೆ 2 ಎಳೆ ಜರಿ ಥ್ರೆಡ್ ಸೇರಿಸ್ಕೊಂಡಿದ್ದೀನಿ, 2 ಎಳೆ ಸೇರಿಸ್ಕೊಂಡಿದ್ದೀನಿ. ಈ ಥರ ನಾರ್ಮಲ್ ಹೊಲಿಗೆ ಸೂಜಿ, ಇದು ಬಟ್ಟೆ ಹೊಲಿಯೋ ಸೂಜಿ ಇದೆಯಲ್ವ ಇದರಲ್ಲಿ ಹಾಕ್ಬಿಟ್ಟು ಈಗ ಅದನ್ನು ನೀಟ್ ಮಾಡಿಬಿಟ್ಟು, ಈಗ ನೋಡಿ ಆ ಕುಚ್ಚಿನ ಮಧ್ಯಭಾಗಕ್ಕೆ ಚುಚ್ಕೊಳ್ಳಿ. ಆಚೆ ತಂದು ಎಂಡನ್ನು ಕೈಯಲ್ಲಿ ಹಿಡ್ಕೊಳ್ಳಿ, ಹೆಬ್ಬೆರಳಲ್ಲಿ. ಆಮೇಲೆ ನೆಕ್ಸ್ಟ್ ರೌಂಡ್ ಮಾಡಿಬಿಟ್ಟು ಅದು ಗಂಟಾಗೋ ಥರ ಗಂಟು ಮಾಡ್ಕೊಳ್ಳಿ. ನೋಡಿ ಈ ಥರ ಸೂಜಿನ ಆ ಕಡೆಗೆ ತಂದರೆ ಅದು ಗಂಟಾಗುತ್ತೆ. ನೋಡಿ ಸೂಜಿನ ಆ ಕಡೆ ತಂದಾಗ ರಿಂಗ್ ಆಗುತ್ತಲ್ವ, ಆ ರಿಂಗಿನ ಒಳಗಡೆ ಸೂಜಿ ತನ್ನಿ, ಆಗ ಅದು ಗಂಟಾಗುತ್ತೆ. ಹೊಲಿಗೆ ಮಾಡುವಾಗೆಲ್ಲ ಗಂಟು ಮಾಡ್ತೀವಲ್ವ, ಆ ಥರ. ಅದು ಅಲ್ಲಿ ಸ್ವಲ್ಪ ಲೂಸೆಲ್ಲ ಆಗಿದ್ರೆ, ಅಲ್ಲಿ ಇಲ್ಲಿ ಸಿಕ್ಕಾಕೊಂಡಿದ್ರೆ ಅದನ್ನು ಸರಿ ಮಾಡ್ಕೊಳ್ಳಿ. ಈ ಥರ ಮಾಡ್ಕೋಬೇಕು ನೀವು. ಈ ಥರ ಒಂದು 4 ರಿಂದ 5 ಸಾರಿ ನೋಡಿ, ಆ ರಿಂಗಿನ ಒಳಗಡೆಯಿಂದ ತರ್ತಾಯಿದ್ದೀನಿ ನಾನು. ಮತ್ತೆ ಸೂಜಿನ ಆ ಕಡೆಗೆ ತಗೊಂಡೋಗ್ತೀನಿ ಇಲ್ಲಿಂದ, ಆವಾಗ ಅಲ್ಲಿ ಒಂದು ರಿಂಗ್ ಆದಂಗೆ ಆಗುತ್ತೆ ನೋಡಿ. ಆ ರಿಂಗಿನ ಒಳಗಡೆಯಿಂದ ಸೂಜಿ ತಂದರೆ ಅದು ಗಂಟಾಗುತ್ತೆ. ಆ ಥರ ಗಂಟು ಮಾಡ್ಕೊಳ್ಳಿ, ಪೂರ್ತಿ ಸರಿ ಮಾಡ್ಕೊಳ್ಳಿ. ಮಧ್ಯೆ ತುಂಬ ಉದ್ದಕ್ಕೆ ಜರಿ ಥ್ರೆಡ್ ತಗೋಬೇಡಿ, ಅದು ಒಂದು ಥ್ರೆಡ್ ಹಾಳಾಗತ್ತೇನೋ, ಮತ್ತು ಅದು ಹಂಗೆ ಮಾಡುವಾಗ ಗಂಟಾಗೋ ಚಾನ್ಸಸ್ ಇರುತ್ತೆ ನೋಡಿ. ಈ ಥರ ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕಾಗತ್ತೆ. ಹೆಚ್ಚು ಉದ್ದಕ್ಕೆ ತಗೊಳ್ಳೋದು ಬೇಡ. 4 ರಿಂದ 5 ಸಾರಿ ಈ ಥರ ಮಾಡಿದ್ದೀನಿ ನೋಡಿ. ಫ್ರಂಟ್ ಸೈಡಲ್ಲಿ ಈ ಥರ ಕಾಣುತ್ತೆ. ಇದೀಗ ನಾನು ಬ್ಯಾಕ್ ಸೈಡಿಂದ ಹಾಕ್ತಾಯಿದ್ದೀನಿ, ಯಾಕಂದರೆ ಸ್ಟಿಚ್ ಕಾಣಬಾರ್ದು ಅಂತ. ಬ್ಯಾಕ್ ಸೈಡಿಂದ ಈಗ ನೋಡಿ ಎಂಡಲ್ಲಿ ಆ ಜರಿ ಥ್ರೆಡ್ಗಳಿದೆಯಲ್ವ, ಜರಿ ಥ್ರೆಡ್ ಒಳಗಿಂದ ಸೂಜಿ ತರಬೇಕು. ದಾರದಲ್ಲಿ ಬರಬಾರ್ದು, ದಾರಕ್ಕೆ ಸಿಕ್ಕಬಾರ್ದು, ಬರೀ ಜರಿ ಥ್ರೆಡ್ ಒಳಗಿಂದ ಸೂಜಿ ತಂದು ಆಚೆ ತರಬೇಕು. ಏನು ಗಂಟುಗಳು ಹಾಕೋದು ಬೇಡ, ಇಷ್ಟು ಹಾಕಿದರೆ ಸಾಕು. ಗಂಟು ಹಾಕಿದರೆ ಎದ್ದು ಬಂದಂಗೆ ಅನಿಸುತ್ತೆ, ಅದಕ್ಕೆ ಹಿಂಗೆ ಹಾಕಿ ಬಿಟ್ಟರೆ ಇಲ್ಲಿ ದಾರ ಕಟ್ ಮಾಡ್ಕೊಳ್ಳೋಣ. ಈ ಥರ
ದಾರ ಕಟ್ ಮಾಡ್ಕೊಳ್ಳೋಣ. ಇದೀಗ ಟ್ರಿಮ್ ಮಾಡಿಲ್ಲ, ನಾನು ಉದ್ದ ಬಿಟ್ಟಿದ್ದೀನಿ, ಯಾಕಂದರೆ ಆಮೇಲೆ ಒಂದೇ ರೀತಿ ಟ್ರಿಮ್ ಮಾಡ್ಕೊಳ್ಳೋಣ ಅಂತ ಜಸ್ಟ್ ಕಟ್ ಮಾಡಿದ್ದೀನಿ ಅಷ್ಟೇ. ದಾರನ ಕಟ್ ಮಾಡಿದ್ದೀನಿ, ಆಮೇಲೆ ಒಂದೇ ರೀತಿ ಎಲ್ಲನೂ ಮಾಡ್ಕೊಳ್ಳೋಣ. ಈಗ ಇನ್ನೊಂದು ಕಲರು ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಇದು ನೆಕ್ಸ್ಟ್ 4 ಚೈನ್ ಬಿಟ್ಟು ಅದರ ನೆಕ್ಸ್ಟ್ 4 ಚೈನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಫಸ್ಟಿಂದಲೇ ಹಾಕಿದ್ದೀನಿ, ಸೆಕೆಂಡಿಂದಿಲ್ಲ, ಥರ್ಡಲ್ಲಿ ಪಿಂಕ್ ಹಾಕ್ತಾಯಿದ್ದೀನಿ, ಫೋರ್ತ್ ಇಲ್ಲ ಫಿಫ್ತಲ್ಲಿ ಗ್ರೀನ್ ಹಾಕ್ಕೋಬೇಕು, ಡಾರ್ಕ್ ಗ್ರೀನ್. ಆ ಥರ ಒಂದು ಚೈನ್ ಬಿಟ್ಟು ಮಾಡ್ತಾಯಿದ್ದೀನಿ, ಯಾಕೆಂದರೆ ಅದು ಹತ್ತಿರ ಆಗುತ್ತೆ ಅಂತ. ನೋಡಿ, ಈ ಥರ ಕೈಯಲ್ಲಿ ನೀಟ್ ಮಾಡಿಕೊಂಡು ಎಂಡ್ವರೆಗೆ ತಂದು ನೋಡಿ, ಇಲ್ಲಿ ಮಿಡ್ಲಲ್ಲಿ ಹೀಗೆ ಚುಚ್ಕೊಂಡು ಎರಡೆಳೆ ಜರಿ ಥ್ರೆಡ್ ತಗೊಂಡು ಈ ಥರ ಮಿಡ್ಲಲ್ಲಿ ಚುಚ್ಕೊಂಡು ಆಚೆ ಕಡೆ ತನ್ನಿ. ಎಂಡನ್ನು ಹೆಬ್ಬೆರಳಲ್ಲಿ ಹಿಡ್ಕೊಳ್ಳಿ, ಎಡಗೈ ಹೆಬ್ಬೆರಳಲ್ಲಿ ಈ ಥರ. ಈಗ ನೋಡಿ, ಆ ಕಡೆಗೆ ತಂದಾಗ ಆ ಜರಿ ಥ್ರೆಡ್ ಮೊದಲಿನ ಇದರ ಒಳಗಡೆ ತಂದರೆ ಅದು ಗಂಟಾಗತ್ತೆ. ನೋಡಿ, ಹಿಂಗೆ ತಂದಾಗ ರಿಂಗ್ ಫಾರ್ಮ್ ಆಗುತ್ತಲ್ವಲ್ಲಿ, ಆ ರಿಂಗಿನ ಒಳಗಡೆ ನೋಡಿ ಈ ಥರ ತಂದು ಆ ರಿಂಗಿನ ಒಳಗಡೆಗೆ ತರಬೇಕು ನೀವು. ನೋಡಿ, ಹಂಗೆ ತಂದರೆ ಗಂಟಾಗತ್ತೆ. ಆವಾಗ ಆ ಗಂಟು ಸೈಡಿಗೆ ಬರುತ್ತೆ, ಸೈಡಿಗೆ ಅಥವಾ ಬ್ಯಾಕ್ ಸೈಡಿಗೆ, ಫ್ರಂಟ್ ಸೈಡಿಗೆ ಬರಬಾರ್ದು, ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ಬ್ಯಾಕ್ ಸೈಡಿಂದ ಹಾಕ್ತಾಯಿದ್ದೀನಿ ನಾನು. ಫ್ರಂಟ್ ಸೈಡಲ್ಲಿ ಗಂಟುಗಳಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ, ಅದಕ್ಕೆ ಬ್ಯಾಕ್ ಸೈಡಿಂದ ಹಾಕ್ತಾಯಿದ್ದೀನಿ ಈ ಥರ. ಈ ಥರ 5 ಸಾರಿ 4ರಿಂದ 5 ಸಾರಿ ಹಾಕ್ಕೋಬೋದು. ನಾನು 5 ಸಾರಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ನೋಡಿ, ಫ್ರಂಟ್ ಸೈಡಿಂದ ಹಿಂಗೆ ನೀಟಾಗಿ ಬರುತ್ತೆ, ಅದು ಚೆನ್ನಾಗಿ ಕಾಣಿಸುತ್ತೆ, ಅಲ್ಲಿ ಗಂಟು ಇರಲ್ಲ, ಆಗ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಆ ಜರಿ ಥ್ರೆಡ್ಡಿನ ಒಳಗಿಂದ ತರಬೇಕು, ದಾರಕ್ಕೆ ಬರಬಾರ್ದು. ದಾರಕ್ಕೆ ಬಂದರೆ ಇದು ಎಳೆದಾಗ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ, ದಾರ ಎಳ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಜರಿ ಥ್ರೆಡ್ಡುಗಳು ಮಾತ್ರ ಅದರೊಳಗಡೆ ತಂದು ಈಚೆ ತಾನೆ, ಆಮೇಲೆ ಅದನ್ನು ಕಟ್ ಮಾಡ್ಕೊಳ್ಳಿ. ಈ ಥರ ಆಗುತ್ತೆ ನೋಡಿ. ಈಗ ಇದು ಒಂದೇ ರೀತಿ ಇಲ್ಲ, ನಾನು ಟ್ರಿಮ್ ಮಾಡಿಲ್ಲ, ಒಟ್ಟು ಟ್ರಿಮ್ ಮಾಡಿದ್ದೀನಿ. ನೀವು ಕೆಲವು ಜನ ಅಲ್ಲೇ ಟ್ರಿಮ್ ಮಾಡ್ಕೊಂಡು ಮಾಡ್ಕೋತಾರೆ, ನಾನು ಮಾಡಲ್ಲ, ನಾನು ಹಿಂಗೆ ಒಟ್ಟು ಮಾಡ್ತಾಯಿದ್ದೀನಿ. ಇದೀಗ ಅನ್ಇವನ್ ಆಗಿದೆ, ಈಕ್ವಲ್ ಇಲ್ಲ. ಈಗ ನೆಕ್ಸ್ಟ್ ಒಂದು ಬಿಟ್ಟು ಒಂದಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ನೆಕ್ಸ್ಟ್ ಇಲ್ಲ, ಅದರ ನೆಕ್ಸ್ಟಲ್ಲಿ ಗ್ರೀನು, ಮತ್ತೆ ಒಂದು 4 ಚೈನ್ ಬಿಟ್ಟು ನೆಕ್ಸ್ಟ್ ಪಿಂಕ್, ಹಂಗೆ ಮಾಡ್ತೀನಿ. ಆಮೇಲೆ ಒಂದೇ ಈವನಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಈ ಥರ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಸೀರೆಗಳಿಗೆ. ಪ್ರತಿ 4 ಚೈನಲ್ಲೂ ಹಾಕಿದರೆ ಹತ್ರ ಆಗುತ್ತೆ, ಅದು ಒಂದು ಡಿಸೈನ್ ಆಗುತ್ತೆ. ಬೇಕು ಅಂದರೆ ಇಷ್ಟು ಇರೋರು ಹತ್ರ ಹಾಕ್ಕೋಬೋದು, ಎಲ್ಲ 4 ಚೈನಲ್ಲೂ ಕುಚ್ಚು ಹಾಕ್ಕೋಬೋದು. ನಾನಿದು 200 ಎಳೆ ದಾರ ತೊಗೊಂಡಿದ್ದೀನಿ, ಮಡಿಸಿದಾಗ 400 ಎಳೆ ಆಗುತ್ತೆ, ಆಗ ದಪ್ಪ ಕಾಣುತ್ತೆ. ಬೇಬಿ ಕುಚ್ಚು ದಪ್ಪ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲಾಂದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನಿಮ್ಮ ಸೀರೆಗಳಿಗೆ ಬೇಬಿ ಕುಚ್ಚೆಲ್ಲ ಸುಲಭವಾಗಿ ನೀವು ಮನೆಯಲ್ಲೇ ಮಾಡ್ಬೋದು, ಅಲ್ಲಿ ಟೈಲರ್ಗಳ ಹತ್ರ ಕೊಡಬೇಕಾಗಿಲ್ಲ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.